ಅದನ್ನು ನಮ್ಮ ಸಮಾಜದಲ್ಲಿ ನಮ್ಮ ಜನ ಬದಲಾವಣೆ ಬೇಕು, ಅರಿವು ಮೂಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ಪೈರಸಿಯಲ್ಲಿ ನೋಡಬೇಡಿ, ಮೊಬೈಲ್ಗಳಲ್ಲಿ ನೋಡಬೇಡಿ, ಸಿನಿಮಾ ಕುಟುಂಬ ಸಮೇತ ಬಂದು ನೋಡಿ. ಪ್ರತಿಯೊಂದರ ಬಗ್ಗೆನೂ ಎಚ್ಚರ ಸಹ ಕೊಟ್ಟಿದ್ದಾರೆ, ಒಳ್ಳೆಯ ಸಂದೇಶಗಳನ್ನು ಕೊಟ್ಟಿದ್ದಾರೆ ಅಂತ ನಾವು ಹೇಳ್ಬೋದು. ಕಲಾವಿದ ಈ ಸಿನಿಮಾದಲ್ಲಿ ಭಾಗಿಯಾಗಿದ್ದೀನಿ ಅನ್ನೋದನ್ನು ತಿಳಿಸಿದರೆ ಯಾರು ಭಾರತದ ಸಂವಿಧಾನವನ್ನು ಇಷ್ಟಪಡ್ತಾರೆ, ಅಂಬೇಡ್ಕರ್ ತತ್ವಗಳನ್ನು ಇಷ್ಟಪಡ್ತಾರೆ, ಗಾಂಧೀಜಿ ತತ್ವಗಳನ್ನು ಇಷ್ಟಪಡ್ತಾರೆ, ಸಮಾನತೆಯನ್ನು ಇಷ್ಟಪಡ್ತಾರೆ, ಅವರಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ತುಂಬ ದಿನ ಆದಮೇಲೆ ಭರಪೂರವಾಗಿರುವಂಥ ಮನೋರಂಜನೆ ಜೊತೆ ಸಂದೇಶವನ್ನು ಸಾರುವಂಥ ರಿಯಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ರಾಜ್ಬಿ ಶೆಟ್ಟಿಯವರು ಮತ್ತು ದುನಿಯಾ ವಿಜಯವರ ಅಭಿನಯ ಅರ್ಥಪೂರ್ಣ ದೊಡ್ಡ ದೊಡ್ಡ ಕಲಾವಿದರ ದಂಡೆ ಇದೆ. ನಾನು ಮೊದಲ ಬಾರಿಗೆ ಸಣ್ಣದಾಗಿ ಬೇರೆ ರೀತಿಯಲ್ಲಿ ಕಲಿಸ್ಕೊಂಡಿದ್ದೀನಿ. ಎಲ್ಲರ ಪ್ರೀತಿ ಇರಲಿ, ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಕನ್ನಡ ಮಾತಾಡೋರು ಆ ಸ್ಲ್ಯಾಂಗ್ ಮೇಂಟೈನ್ ಮಾಡಬೇಕು. ಕೋಲಾರ ಸ್ಲ್ಯಾಂಗ್ ಹೌದು. ಆಮೇಲೆ ಒಂದು 70s 80s ಏನು ನಡೀತಾ ಇತ್ತು ಅದನ್ನು ತೋರಿಸಿದ್ವಿ. ಹೌದು. ಹಾಗಾಗಿ ನಿರ್ಮಾಪಕರ ಧೈರ್ಯ ತುಂಬ ದೊಡ್ಡದು. ಆರ್ಟ್ ಡೈರೆಕ್ಟ್ರು, ಕ್ಯಾಮರಾಮನ್ನು, ವಿಶೇಷವಾಗಿ ಜಡೇಶ್ ಹಂಪಿ ಎಲ್ಲರೂ ಇದನ್ನ ಕಾಟೇರಕ್ಕೆ ಹೋಲಿಸಿದ್ರು. ಅವರೆಲ್ಲರೂ ಬಂದಾಗ ಕಾಟೇರಕ್ಕೆ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಕಾಟೇರ ಒಳ್ಳೆ ಸಿನಿಮಾ, ಇದು ಕೂಡ ಒಳ್ಳೆ ಸಿನಿಮಾ, ಜನ ನೋಡಬೇಕು. ಕಾಟೇರಾಗಿ ಇದಕ್ಕೂ ಸಂಬಂಧ ಇಲ್ಲ ಬ್ರದರ್. ಅದೇ ಬೇರೆ ಕತೆ, ಇದೇ ಬೇರೆ ಕತೆ. ನಿಜವಾಗ್ಲೂ ಥಿಯೇಟ್ರಲ್ಲಿ ಕೂತ್ಕೊಂಡು ಈ ಕಥೆನ ಫೀಲ್ ಮಾಡಬೇಕು. ನಾನೇನಂದ್ರೆ 90s ಕಿಡ್ಡು, ನಾನು ಈ ಕಥೆನ ನೋಡಿದ್ದೀನಿ. ನೆಪೋಟಿಸಮ್, ಆ ಕ್ಯಾಸಿಸಮ್, ಆ ಬಡತನ, ಆ ಬಾಳೆಗಾರಿಕೆ, ಬಳ್ಳಾರಿ ಚಳ್ಳಕೆರೆ ಪ್ರಾಂತ್ಯದಲ್ಲಿ ನಾನು ನೋಡಿದ್ದೀನಿ, ಅನುಭವಿಸಿದ್ದೀವಿ. ನನಗಂತೂ ತುಂಬ ಕನೆಕ್ಟ್ ಆಯ್ತು. ಆಮೇಲೆ ಒಂದು ದುನಿಯಾ ವಿಚಾರ ಆ್ಯಕ್ಟಿಂಗ್ ಮಾತ್ರ ಫುಲ್ ಮಾರ್ಕ್ಸ್ ಸರ್. 2 ಮಾತಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಮುಂಚೆ ಅವರೆಲ್ಲ ಮಾಸ್ ಒಂದು ಇದು ಬೇರೆ ಬೇರೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅವರ ಅಭಿನಯಕ್ಕೆ ಪರಿಪೂರ್ಣವಾಗಿ ಆ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ, ಅದನ್ನು ಚೆನ್ನಾಗಿ ನಿಭಾಯಿಸಿದ್ರೆ ಕೂಡ ತುಂಬ ಖುಷಿ ಆಯಿತು. ಎಲ್ಲರೂ ಕನ್ನಡ ಸಿನಿಮಾ ಪ್ರೇಮಿಗಳೆಲ್ಲ ಬಂದು ಈ ಥರ ಸಿನಿಮಾಗಳು ನೋಡಿ ಬೆಳೆಸಬೇಕಾಗಿ ನಾನು ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು. ನಟನೆಯಲ್ಲಿ ಅವ್ರ ನಾಯಕರ ಈ ಸಿನಿಮಾದಲ್ಲಿ ಆಕ್ಷನ್ ಮಾಡಿದ್ರೆ ಭಯಂಕರ ಹಳ್ಳಿಯ ಪಾತ್ರದಲ್ಲಿ ಅವ್ರ ಆಕ್ಟಿಂಗ್ 100 ಸಾಲು. ಇಂಡಸ್ಟ್ರಿಗೆ ಒಬ್ಬ ಲೇಡೀಸ್ ಸೂಪರ್ ಸ್ಟಾರು ಸರ್. ಕನ್ನಡದಲ್ಲಿ ಕ್ಲಾಸ್ ನೋಡ್ತಾ ಇದ್ದೀನಿ, ರಚಿತರಾಮ್ನ ಫಸ್ಟ್ ಟೈಮ್ ಮಾಸಾಗಿ ನೋಡ್ತಾ ಇದ್ರೆ ಅವ್ರಿಗೋಸ್ಕರ ಈ ಸಿನಿಮಾ ನೋಡಕ್ ಬಂದೆ. ಇನ್ನು ಸಿನಿಮಾ ಬಗ್ಗೆ ಮತ್ತೆ ನಮ್ಮ ರಾಜ್ಬಿ ಶೆಟ್ಟಿ ಹೇಳ್ಬೇಕು ಸರ್, ಮೈಯಲ್ಲಿ 30 kg ಮಟನ್ ಇಲ್ಲ ಏನ್ ಸರ್ ಆ ಲೆವೆಲ್ಗೆ ಆಕ್ಷನ್ ಮಾಡಿದ್ರೆ ಅಪ್ಪ ಈ ಕಡೆ ಕಾಮಿಡಿಗೂ ಸಹ ನಗ್ತಾರೆ, ವಿಲನ್ಗೂ ಸಹ ನಗ್ತಾರೆ, ಹೀರೋಗೂ ಸಹ ನಗ್ತಾರೆ. ರಾಜ್ಬಿ ಶೆಟ್ಟಿ ಅವರ ಎಲ್ಲಿ ಇಷ್ಟು ಸಹ ಓಕೆನಾ. ಇನ್ನು ಈ ಸಿನಿಮಾದಲ್ಲಿ ಫಾದರ್ ಸೆಂಟಿಮೆಂಟು, ಮದರ್ ಸೆಂಟಿಮೆಂಟು, ಲವರ್ ಸೆಂಟಿಮೆಂಟು, ವೈಫ್ ಸೆಂಟಿಮೆಂಟು, ಲೈಫ್ ಸೆಂಟಿಮೆಂಟು, ಆಲ್ ಇವತ್ತು ಟೋಟಲ್ ಸೆಂಟಿಮೆಂಟ್ ಇರ್ತದೆ. ಕಾಡ್ತಾ ಇರ್ತಾರೆ. ಒಂದು ಮಣ್ಣಿಗಾಗಿ ಮತ್ತು ಜನಪರವಾಗಿ ಇರುವಂಥ ಸಿನಿಮಾ ಸಖತ್ತಾಗಿದೆ. ಒಳ್ಳೆ ಆಕ್ಷನ್ ಮಾಡಿದೆ. ಎಲ್ಲ ಒಂದು ಕಡೆ ಹಳ್ಳಿ ಕಳೆದೋಗ್ತಿದೆ, ಅದನ್ನ ಮತ್ತೊಮ್ಮೆ ನೋಡೋ ಕೆಲಸ ಮಾಡ್ತಿದ್ದೆ. ನಮ್ಮ ಮಂಡ್ಯದಿಂದ ಇಂಡಿಯಾವರೆಗೂ ಸಿನಿಮಾ ನೋಡೋಂಥದ್ದು ಕೋಲಾರ ಸ್ಟೋರಿನ KGF ಹೆಸರು ಇಟ್ಕೊಂಡ್ರು. ಈಗ ಮತ್ತೆ ಕೋಲಾರ ಸ್ಟೋರಿ ಮಾಡಿದ್ರೆ ಸಖತ್ತಾಗಿದೆ. ಕೋಪ ಬಂದ್ರೆ ಸುಮ್ಮನೆ ರಾಜಯ್ಯ, ಕೋಪ ಬಂದ್ರೆ ಒಳ್ಳೆ ರಾಜಯ್ಯ. ಜೈ ಗುರು ಜೈ.